ಇವತ್ತು ವಿಧಾನಸಭೆಯಲ್ಲಿ ಒಂದು ವಿಶೇಷ ಅಧಿವೇಶನಕ್ಕೆ ಕರೆ ಕೊಡಲಾಯಿತು. ಆ ಸಂದರ್ಭ ಭಾರಿ ಹೈಡ್ರಾಮಾ ನಡೆದಿರುವ ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಸರ್ಕಾರದ ಭಾಷಣ ಓದೋದಕ್ಕೆ ರಾಜ್ಯಪಾಲರು ನಕಾರ ಮಾಡಿದ್ದಾರೆ ಎನ್ನುವಂತಹ ಬ್ರೇಕಿಂಗ್. ಒಂದು ನಿಮಿಷವೂ ಭಾಷಣ ಮಾಡದೆ ಹೊರಟ ಗವರ್ನರ್. ಒಂದು ರಾಜ್ಯದ ರಾಜ್ಯಪಾಲರು ವಿಶೇಷ ಅಧಿವೇಶನದಲ್ಲಿ ಭಾಷಣ ಮಾಡದೆ ಹೊರಡ್ತಾ ಇರುವ ಪ್ರಥಮ ವರದಿ ಇದು. ಸರ್ಕಾರದ ಭಾಷಣ ಓದೋದಕ್ಕೆ ರಾಜ್ಯಪಾಲರು ಅರ್ಥಾತ್ ಗವರ್ನರ್ ನಕಾರ. ಒಂದು ನಿಮಿಷವೂ ಭಾಷಣ ಮಾಡೋದಕ್ಕೆ ಸಿದ್ಧರಿರಲಿಲ್ಲ ರಾಜ್ಯಪಾಲರು. ತಾರಕಕ್ಕೇರಿದ ರಾಜ್ಯಪಾಲ ವರ್ಸಸ್ ಸರ್ಕಾರದ ಸಮರ. ಕರ್ನಾಟಕ ರಾಜ್ಯದ ಇತಿಹಾಸದಲ್ಲೇ ಇದು ಮೊದಲು ಈ ತರಹದ್ದೊಂದು ಘಟನೆ. ಭಾಷಣದ ಪ್ರತಿಯನ್ನ ಓದದೆ ಸಾಂವಿಧಾನಿಕ ಬಿಕ್ಕಟ್ಟು ಸೃಷ್ಟಿ ಮಾಡಿದ ರಾಜ್ಯಪಾಲರು ಭಾಷಣದ ಪ್ಯಾರಾಗಳಿಗೆ ಕತ್ತರಿ ಹಾಕಿ ಸದನದಿಂದ ಹೊರ ನಡೆದ ಗೆಹ್ಲೋಟ್, ಥಾವರ್ ಚಂದ್ ಗೆಹ್ಲೋಟ್. ಸರ್ಕಾರದ ಸುದೀರ್ಘ ಭಾಷಣಕ್ಕೆ ರಾಜ್ಯಪಾಲರ ಒಂದೇ ಸಾಲು ತಿರುಗೇಟು ಆಗಿ ಮಾರ್ಪಡ್ತು. ಸದನದ ಒಳಗೆ ರಾಜ್ಯಪಾಲರಿಗೆ ಭಾಷಣ ಓದಲೇಬೇಕೆಂದು ಬಿಕೆ ಹರಿಪ್ರಸಾದ್ ಪಟ್ಟು ಹಿಡಿದ್ರು. ರಾಜ್ಯಪಾಲರ ನಡೆಗೆ ಸಿಎಂ ಸಿದ್ದರಾಮಯ್ಯ ಕಿಡಿ ಕೆಂಡ ಕಾರಿದ್ದಾರೆ. ಜಂಟಿ ಅಧಿವೇಶನದಲ್ಲಿ ಹಿಂದೆಂದೂ ಕಾಣದ ರಾಜಕೀಯ ಹೈ ವೋಲ್ಟೇಜ್ ಡ್ರಾಮಾ ಇವತ್ತು ಅದಕ್ಕೆ ಸಾಕ್ಷಿಯಾಯಿತು. ಸ್ಪೆಷಲ್ ಸೆಷನ್ ವಿಧಾನಸಭೆಯಲ್ಲಿ ಭಾರಿ ಹೈ ಡ್ರಾಮಾ. ನೋಡಿ, ಇದು ಯಾವ ಸೆಷನ್ನ ಸಂದರ್ಭವೂ ಅಲ್ಲ, ಆದರೆ ಒಂದು ಸರ್ಕಾರ ಸ್ಪೆಷಲ್ ಸೆಷನ್ನು ಅಥವಾ ವಿಶೇಷ ಅಧಿವೇಶನ ಅಂತ ಕರೆಯುತ್ತೆ. ಈ ಬಾರಿ ಈ ಸರ್ಕಾರ ಯಾಕೆ ಕರೆಯಿತು ಈ ವಿಶೇಷ ಅಧಿವೇಶನ ಅಂದರೆ ನರೇಗಾ, ಕೇಂದ್ರ ಸರ್ಕಾರದ ನರೇಗಾದ ಕುರಿತು ತಂದಿರತಕ್ಕಂತಹ ತಿದ್ದುಪಡಿ, ಅದರ ವಿರುದ್ಧ ಚರ್ಚೆ ಮಾಡೋದಕ್ಕೆ ಇವತ್ತೊಂದು ಸ್ಪೆಷಲ್ ಅಧಿವೇಶನ ಕರೆದಿದ್ರು. ಈ ಸಂಬಂಧ ಪ್ರೋಟೋಕಾಲ್ ಪ್ರಕಾರ ರಾಜ್ಯಪಾಲರು ಅಲ್ಲಿ ಓದಬೇಕಾದ ಭಾಷಣದ ಸಾಲುಗಳನ್ನು ಈ ಮೊದಲೇ ರಾಜ್ಯಪಾಲರಿಗೆ ತಲುಪಿಸಬೇಕು ಸರ್ಕಾರ. ಈ ಕೆಲಸನ ಸರ್ಕಾರ ಮಾಡಿತ್ತು. ನೋಡಿ, ಹಿಂಗಿದೆ, ಈ ತರಹದ್ದು ಅಲ್ಲೊಂದಷ್ಟು ವಿಚಾರಗಳು ಕೂಡ ಪ್ರಸ್ತುತಪಡಿಸಬಹುದಾದ ಸಾಲುಗಳು ಅಲ್ಲಿ ಆ ಪ್ರತಿಯಲ್ಲಿ ಉಲ್ಲೇಖ ಇತ್ತು. ಆದರೆ ರಾಜ್ಯಪಾಲರು 11 ಅಂಶಗಳನ್ನು ಕೈ ಬಿಡಬೇಕು ಅಂತ ಹೇಳಿ ತಾಕೀತು ಮಾಡ್ತಾರೆ. ಇದು ಸಾಂವಿಧಾನಿಕವೋ ಅಸಂವಿಧಾನಿಕವೋ ಅದು ಬೇರೆ ಚರ್ಚೆ. ಆದರೆ ಅದರಲ್ಲಿದ್ದಂತಹ ಪ್ರತಿಯಲ್ಲಿದ್ದ 11 ಅಂಶಗಳನ್ನು, ಪ್ರಮುಖ ಅಂಶಗಳನ್ನು ಕೈ ಬಿಡುವಂತೆ ತಾಕೀತು. ಸರ್ಕಾರ ಒಪ್ಕೊಳ್ಳಿಲ್ಲ. ಸರ್ಕಾರ ಹೇಳ್ತು, ಇಲ್ಲ, ನಾವು ಅದರಲ್ಲಿ ಮಾರ್ಪಾಡು ತರೋದಿಲ್ಲ, ಅದರಲ್ಲಿ ಯಾವ ವ್ಯತ್ಯಯೂ ಕೂಡ ನೀವು ಕಾಣಲಾರ್ರಿ, ಅದರಲ್ಲಿ ಯಾವ ಬದಲಾವಣೆಯೂ ಆಗಲಾರದು ಅಂತ ಹೇಳಿ ಕಡ್ಡಿ ಮುರಿದ ಹಾಗೆ ಹೇಳಿತ್ತು. ಅದರ ಅರ್ಥ ಸರ್ಕಾರ ಆಗಲೇ ಅನ್ಕೊಂಡಿತ್ತು ಬಹುಶಃ ಗವರ್ನರ್ ಬರಲಿಕ್ಕಿಲ್ಲ ಅಂತ. ಕಾರಣ ಅವರು ಹೇಳಿದ 11 ಅಂಶಗಳನ್ನು ಕೈ ಬಿಡದೇ ಇದ್ದಾಗ, ಅದಕ್ಕೆ ಸರ್ಕಾರ ಒಪ್ಪಿಕೊಳ್ಳದೇ ಇದ್ದಾಗ ರಾಜ್ಯಪಾಲರು ಬರುವ ಪ್ರಮೇಯಗಳೇ ಇರೋದಿಲ್ವಲ್ಲ, ಹಾಗಾಗಿ ಸರ್ಕಾರವು ಕೂಡ ರಾಜ್ಯಪಾಲರು ಬರೋದಿಲ್ವೇನೋ ಅಂತ ಅನ್ಕೊಂಡ್ರು. ಆದರೆ ಆ ತರಹದ್ದೊಂದು ವಿಚಾರ ನಡೆಯದೇ ಇದ್ದ ಹಾಗೆ ರಾಜ್ಯಪಾಲರು ಎಂಟ್ರಿ ಕೊಟ್ಟರು ಅಧಿವೇಶನಕ್ಕೆ. ಸರಿ, ಗವರ್ನರ್ ಬಂದರು, ಅಧಿವೇಶನದಲ್ಲಿ ನಿಂತ್ಕೊಂಡ್ರು, ಆದರೆ ಒಂದೇ ಒಂದು ಸಾಲಿನಲ್ಲಿ ಮುಗಿಸ್ಬಿಟ್ರು. ಅವರ ಕೈಯಲ್ಲಿ ಕೊಡಲಾಗಿದ್ದ ಭಾಷಣದ ಪ್ರತಿಯ ಯಾವ ಸಾಲುಗಳು ಕೂಡ ಗವರ್ನರ್ ಬಾಯಲ್ಲಿ ಉಚ್ಚಾರ ಆಗಲಿಲ್ಲ. ಇನ್ನು ಸರ್ಕಾರ ಕೋರ್ಟಿಗೆ ಹೋಗುತ್ತೋ ಮತ್ತೊಂದೋ ಮಗದೊಂದೋ ಕಾನೂನಿನಲ್ಲಿ ಅವಕಾಶ ಇದೆ. ರಾಜ್ಯಪಾಲರು ತಮಗೆ ತೃಪ್ತಿ ಆಗಬಹುದಾದ ವಿಚಾರಗಳನ್ನು ಮಾತ್ರ ಹೇಳಬೇಕು, ತಮಗೆ ತೃಪ್ತಿ ಆಗದೇ ಇರತಕ್ಕಂಥ ವಿಚಾರಗಳನ್ನು ಹೇಳಕೂಡದು. ಈ ತರಹದ್ದು ಕೂಡ ಕಾನೂನಲ್ಲಿ ಗೊಂದಲಗಳಿದ್ದಾವೆ. ಸರ್ಕಾರ ನಾಳೆ ದಿನ ಅದು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಲೂಬಹುದು. ಅದೇನೇ ಇರಲಿ, ಒಟ್ಟಾರೆ ಇದು ಕರ್ನಾಟಕದ ಇತಿಹಾಸದಲ್ಲಿ ಪ್ರಥಮ ಬಾರಿ ಘಟಿಸಿದ ಘಟನೆ. ವಿಧಾನಸಭೆಯಲ್ಲಿ ನಡೆದಿರತಕ್ಕಂತಹ ಇವತ್ತಿನ ಹೈಡ್ರಾಮಾ ನಿಜಕ್ಕೂ ಕೂಡ ರಾಜಕೀಯ ವಲಯದಲ್ಲಿ ಬಹಳಷ್ಟು ಚರ್ಚೆಗೆ ಕಾರಣವಾಗಿದೆ. ಸರ್ಕಾರದ ಭಾಷಣ ಓದೋದಕ್ಕೆ ರಾಜ್ಯಪಾಲರು ನಕಾರ. ಒಂದು ನಿಮಿಷವೂ ಭಾಷಣ ಮಾಡದೆ ಹೊರಟ ಗವರ್ನರ್. ತಾರಕಕ್ಕೇರಿದ ರಾಜ್ಯಪಾಲ ವರ್ಸಸ್ ಸರ್ಕಾರದ ಸಮರ. ನೋಡಿ, ಈಗ ಅಸೆಂಬ್ಲಿಗೊಬ್ಬರು ಸಭಾಪತಿಗಳು ಅಥವಾ ಸಭಾಧ್ಯಕ್ಷರು ಅಂತಿರ್ತಾರೆ. ಅವರು ಕಾಂಗ್ರೆಸ್ನವರೇ ಆಗಿರಲಿ, UT ಖಾದರ್ ಉದಾಹರಣೆಗೆ, ಅವರು ಸಭಾಪತಿ ಅಥವಾ ಸಭಾಧ್ಯಕ್ಷರ ಪೀಠದಲ್ಲಿ ಕೂತಾಗ ವಿರೋಧ ಪಕ್ಷದವರು ಅವರ ದೃಷ್ಟಿಗೆ ಒಬ್ಬರೇ, ಇನ್ನು ಆಡಳಿತಾರೂಢ ಪಕ್ಷದವರು ಕೂಡ ಅವರ ದೃಷ್ಟಿಗೆ ಒಬ್ಬರೇ. ಇನ್ನು ಸರಿ, ವಿಧಾನ ಪರಿಷತ್ನ ಸಭಾಧ್ಯಕ್ಷರು ಅವರು ಹೊರಟಿ ಸಾಹೇಬರು, ಅವರ ದೃಷ್ಟಿಯಲ್ಲಿ ವಿರೋಧ ಪಕ್ಷವೂ ಒಂದೇ, ಆಡಳಿತಾರೂಢ ಪಕ್ಷವೂ ಒಂದೇ. ಈಗ ನಮ್ಮ ರಾಜ್ಯದ ಗವರ್ನರ್, ರಾಜ್ಯಪಾಲರು, ಅವರು BJPಯ ವ್ಯಕ್ತಿ ಆಗಿದ್ದರೂ ಕೂಡ ನಮ್ಮ ರಾಜ್ಯಪಾಲರಾಗಿ ಅವರ ದೃಷ್ಟಿಗೆ ಪ್ರತಿಯೊಂದು ಪಕ್ಷಾತೀತ, ಪ್ರತಿ ವಿಚಾರವೂ ಧರ್ಮಾತೀತ, ಪ್ರತಿ ವಿಚಾರವೂ ಜಾತ್ಯತೀತವಾಗಿಯೇ ಇರಬೇಕು. ಇದು ಸರ್ಕಾರದ ನಿಯಮ, ಜೊತೆಗೆ ಸಾಂವಿಧಾನಿಕವಾದಂತಹ ಕ್ರಮ.
ಆದರೆ ಇಲ್ಲೇನಾಯಿತು ಅನ್ನೋ ಪ್ರಶ್ನೆಗಳು ಈಗ ಕಾಂಗ್ರೆಸ್ಸಿಗರನ್ನು ಕಾಡ್ತಾ ಇದೆ. ಒಟ್ಟಾರೆ ನಾಳೆ ದಿನ ಇದು ಕೋರ್ಟ್ ಅಂಗಳಕ್ಕೂ ತಲುಪಬಹುದು ಅಂತ ಹೇಳಿ ಒಂದಷ್ಟು ರಾಜಕೀಯ ವಿಶ್ಲೇಷಕರು ಕೂಡ ಅಭಿಪ್ರಾಯಪಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.